ವಿದ್ಯಾರ್ಥಿಗಳೇ ಗಮನಿಸಿ, ಈ ಡಿಗ್ರಿಗಳು ಇನ್ನು ಮುಂದೆ ವ್ಯರ್ಥ, ಡಿಮ್ಯಾಂಡ್ ಇರೋದಿಲ್ಲ. ಕಾಲೇಜು ಪದವಿಯನ್ನ ಆಯ್ಕೆ ಮಾಡುವುದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಎಲ್ಲ ಕಾಲೇಜು ಪದವಿಗಳು ಶಾಶ್ವತ ಆರ್ಥಿಕ ಲಾಭ ಒದಗಿಸುವುದಿಲ್ಲ. ಕಂಪ್ಯೂಟರ್ ವಿಜ್ಞಾನ, ಎಂಜಿನಿಯರಿಂಗ್ ಮತ್ತು ವ್ಯವಹಾರದಂತಹ ಸಾಂಪ್ರದಾಯಿಕ ಅನ್ವಯಿಕ ಪದವಿಗಳ ಮೇಲಿನ ಲಾಭವು ಕಾಲಾಂತರದಲ್ಲಿ ವೇಗವಾಗಿ ಕುಸಿಯುತ್ತವೆ. ನೀವು ಈ ಕಾಲೇಜುಗಳಿಂದ ಪದವಿ ಗಳಿಸಿದರೂ ಸಹ ಆ ಪ್ರಮಾಣ ಪತ್ರಗಳೊಂದಿಗೆ ನೀವು ಯಾವುದೇ ಕೆಲಸ ಮಾಡಿದರೆ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದಿಲ್ಲ. ಉನ್ನತ MBA ಪದವೀಧರರು ಉನ್ನತ ಮಟ್ಟದ ಹುದ್ದೆಗಳನ್ನು ಪಡೆಯಲು ಎಣಗಾಡುತ್ತಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಪದವಿಗಳು 1990ರ ದಶಕ ಮತ್ತು 2000 ದಶಕದ ಆರಂಭದಲ್ಲಿ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಬಳದ ಉದ್ಯೋಗಗಳಿಗೆ ಕಾರಣವಾಗಿತ್ತು. ಆದರೆ 2025ರ ಹೊತ್ತಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಪ್ರಪಂಚದಾದ್ಯಂತ ಅನೇಕ ಸಾಫ್ಟ್ವೇರ್ ಕಂಪನಿಗಳು ಬೃಹತ್ ಪ್ರಮಾಣದಲ್ಲಿ ಹುದ್ದೆಗಳನ್ನು ಕೆಲಸದಿಂದ ತೆಗೆದುಹಾಕುತ್ತಿದ್ದಾರೆ. ಸಾಮಾನ್ಯ ವ್ಯವಹಾರ ಆಡಳಿತ ಅಂದರೆ MBA ಸೇರಿದಂತೆ ತನ್ನ ವ್ಯಾಲ್ಯೂಯನ್ನ ಕಳೆದುಕೊಳ್ಳುತ್ತಿವೆ. ಕಂಪ್ಯೂಟರ್ ಸೈನ್ಸ್ ಪ್ರಾರಂಭದಲ್ಲಿ ಹೆಚ್ಚಿನ ಸಂಬಳ ಇದ್ದರೂ ಈಗ ಅವುಗಳಿಗೆ ಮೌಲ್ಯವಿಲ್ಲ. ಮೆಕ್ಯಾನಿಕ್ ಇಂಜಿನಿಯರಿಂಗ್, ಆಟೋಮೇಷನ್, ವಿದೇಶಿ ಉತ್ಪಾದನೆ ಪ್ರಭಾವದಿಂದ ತನ್ನ ಮೌಲ್ಯವನ್ನ ಕಳೆದುಕೊಳ್ಳುತ್ತಿವೆ. ಅಕೌಂಟಿಂಗ್, ಇದು AI ಪರಿಣಾಮದಿಂದ ತನ್ನ ಎಲ್ಲಾ ಕೆಲಸವನ್ನ AI ಮಾಡ್ತಾ ಇದೆ. ಆದ ಕಾರಣ ಅಕೌಂಟಿಂಗ್ ಪದವಿಗಳಿಗೆ ಆದ್ಯತೆಗಳಿಲ್ಲ. ಬಯೋಕೆಮಿಸ್ಟ್ರಿ, ಸೈಕಾಲಜಿ ಅವಕಾಶಗಳು ಸೀಮಿತವಾಗುತ್ತಿವೆ. ಇಂಗ್ಲಿಷ್ ಮತ್ತು ಹ್ಯುಮ್ಯಾನಿಟೀಸ್, ಸೋಷಿಯಾಲಜಿ ಮತ್ತು ಸೋಷಿಯಲ್ ಸೈನ್ಸ್, ಈ ಕ್ಷೇತ್ರಗಳಿಗೆ ಉದ್ಯೋಗಗಳು ಹೆಚ್ಚಿನ ಬೇಡಿಕೆ ಇಲ್ಲ. ನೀವು ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರೂ ಸಹ ಹೆಚ್ಚಿನ ಸಂಬಳ ಪಡೆಯಲು ಸಾಧ್ಯವಿಲ್ಲ. ಹಿಸ್ಟರಿ, ಫಿಲಾಸಫಿ ಇವುಗಳು ಕೂಡ ಬೆಲೆಯನ್ನ ಕಳೆದುಕೊಳ್ಳುವಂತಾಗಿದೆ. ವಿದ್ಯಾರ್ಥಿಗಳು ಕೇವಲ ಪದವಿ ಮಾತ್ರ ಯಶಸ್ಸಿನ ಗುಟ್ಟಲ್ಲ. ಕೌಶಲ್ಯಗಳು ಮುಖ್ಯ, ಸ್ಕಿಲ್ ಮುಖ್ಯ, ಡೆಡಿಕೇಶನ್ ಮುಖ್ಯ, ನಿರಂತರ ಕಲಿಕೆ ಮುಖ್ಯ, ಒಂದು ವಿಷಯದ ಮೇಲೆ ಆಳವಾದ ಜ್ಞಾನ ಮುಖ್ಯ. ಸ್ಕಿಲ್ ಮತ್ತು ಡೆಡಿಕೇಶನ್ ಮುಖ್ಯ. ನಿರಂತರ ಪರಿಶ್ರಮ ಇದ್ದರೆ ಮಾತ್ರ ನೀವು ಈ ಮಾಡಿರುವ ಪದವಿಗಳಿಗೆ ಒಂದು ಅರ್ಥ ಸಿಗುತ್ತೆ. ನೀವು ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸ್ಕಿಲ್ ತುಂಬಾ ಮುಖ್ಯವಾಗುತ್ತೆ. ಮುಂದಿನ ಯುಗ ಸ್ಕಿಲ್ ಯುಗವಾಗಿ ಮಾರ್ಪಾಡಾಗುತ್ತೆ. ನೆನಪಿಟ್ಟುಕೊಳ್ಳಿ.